ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಆಕಾಶದಲ್ಲಿ ಮಿಸೈಲ್ ಮಳೆ, ಕತ್ತಲ ರಾತ್ರಿಯಲ್ಲಿ ಯುದ್ಧದ ಬೆಳಕು, ಇರಾನ್ ಪ್ರತೀಕಾರದ ಕ್ರೋಧಾಗ್ನಿ, ಇಸ್ರೇಲ್ ರಕ್ಷಣಾ ಕೇಂದ್ರ ಧ್ವಂಸ, ಫೈಟರ್ ಜೆಟ್ ಉಡೀಸ್ ನೆಲಕ್ಕಪ್ಪಳಿಸಿ ಭಯಾನಕ ಸ್ಫೋಟ, ತೈಲ ಸಂಸ್ಕರಣಾ ಕೇಂದ್ರದ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್. ಇದೇ ಈ ಹೊತ್ತಿನ ವಿಶೇಷ. ಯುದ್ಧ ಘೋರ, ದೃಶ್ಯ ಭಯಂಕರ. ಭೀಕರ ರಣಭೀಕರ, ಯುದ್ಧದ ದೃಶ್ಯಗಳು ಭಯಂಕರ. ಭೀಕರ ರಣಭೀಕರ, ಭಯಂಕರವಾಗಿ, ಘೋರಾತಿ ಘೋರವಾಗಿ. ಈ ಬಗ್ಗೆ ಏನ್ ಹೇಳಿದ್ರು ಕೂಡ ಕಡಿಮೆನೆ. ಅಷ್ಟರ ಮಟ್ಟಿಗೆ ವಿಧ್ವಂಸಕ ರೂಪವನ್ನ ಪಡಿತಾ ಇದೆ ಇರಾನ್ ಇಸ್ರೇಲ್ನ ವಾರ್. ಯುದ್ಧದ ಒಂದೊಂದು ದೃಶ್ಯಗಳನ್ನ ನೋಡಿದ್ರೆ ಎದೆ ಝಲ್ಲನ್ನುತ್ತೆ. ಅಂತಹ ಭಯಾನಕ ದೃಶ್ಯಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಇದರ ಜೊತೆಗೆ ಈ ಸಂಘರ್ಷ 100 ದಿನ ಮುಂದುವರೆದರೆ ಪರಿಣಾಮ ಏನು? ದೀರ್ಘಾವಧಿಯ ಯುದ್ಧಕ್ಕೆ ಸಜ್ಜಾಗ್ತಿದ್ದಾರಾ ಟ್ರಂಪ್? ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಹೇಳ್ತೀವಿ, ಕೇಳಿ. ದೀರ್ಘಾವಧಿಯ ಯುದ್ಧಕ್ಕೆ ಸಜ್ಜಾಗ್ತಿದ್ದಾರಾ ಟ್ರಂಪ್? ಸಂಘರ್ಷ 100 ದಿನ ಮುಂದುವರೆದರೆ ಪರಿಣಾಮ ಏನು? ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದ್ದು, ಇದರಲ್ಲಿ ಅಮೆರಿಕ ಕೂಡ ಪಾಲ್ಗೊಂಡಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಇರಾನ್ ವಿರುದ್ಧದ ಕಾರ್ಯಾಚರಣೆಗಳಿಗೆ ಬೆಂಬಲವನ್ನ ಕೊಡುತ್ತಿದೆ. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಆಡಳಿತವು 4 ವಾರಗಳಲ್ಲಿ ತಾರ್ಕಿಕ ಅಂತ್ಯವನ್ನ ಕಾಣಲಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ 4 ವಾರಗಳ ಗಡುವನ್ನ ಮೀರಿದಂತಹ ದೀರ್ಘಾವಧಿಯ ಯುದ್ಧಕ್ಕೆ ಸಜ್ಜಾಗ್ತಿದ್ಯಾ? ಒಂದು ವೇಳೆ ಈ ಯುದ್ಧ 100 ದಿನಗಳವರೆಗೆ ಮುಂದುವರೆದರೆ ಯಾವೆಲ್ಲ ರೀತಿ ಪರಿಣಾಮ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳ್ತೀವಿ, ಕೇಳಿ. ಇರಾನ್ ಇಸ್ರೇಲ್ ಯುದ್ಧ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳಿಲ್ಲ. ಅಮೆರಿಕವು ದೀರ್ಘಾವಧಿಯ ಯುದ್ಧಕ್ಕೆ ಸಜ್ಜಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಇರಾನ್ ವಿರುದ್ಧದ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡುವಂತಹ ಫ್ಲೋರಿಡಾದ ಟಂಪಾದಲ್ಲಿರುವಂತಹ ತನ್ನ ಪ್ರಧಾನ ಕಚೇರಿಗೆ ಹೆಚ್ಚಿನ ಮಿಲಿಟರಿ ಗುಪ್ತಚರ ಅಧಿಕಾರಿಗಳನ್ನ ನಿಯೋಜಿಸುವಂತೆ ಪೆಂಟಗನ್ ಅನ್ನ ಕೇಳಿಕೊಂಡಿದೆ. ವಿದೇಶಿ ಮಾಧ್ಯಮ ವರದಿಗಳ ಪ್ರಕಾರವಾಗಿ ಅಮೆರಿಕ ಮಿಲಿಟರಿ ಅಧಿಸೂಚನೆಯು ಮಧ್ಯಪ್ರಾಚ್ಯದ ಸಂಘರ್ಷವು 100 ದಿನಗಳವರೆಗೆ ಅಥವಾ ಸೆಪ್ಟೆಂಬರ್ ವರೆಗೆ ಮುಂದುವರಿಬಹುದು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭರವಸೆ ನೀಡಿದ್ದ 4 ವಾರಗಳ ಕಾಲಮಿತಿಗಿಂತ ಬಹಳನೇ ದೀರ್ಘವಾದದ್ದು. ಜಾಗತಿಕ ಮಾರುಕಟ್ಟೆಗಳಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ. ಇದು ಟ್ರಂಪ್ 2.0 ಆಡಳಿತವು ದೀರ್ಘಕಾಲದ ಸಂಘರ್ಷಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರುವುದರ ಸಂಕೇತ ಆಗಿದೆ. ಮಾತುಕತೆಗಳು ಶೀಘ್ರದಲ್ಲೇ ಆರಂಭ ಆಗಬಹುದು ಅಂತ ಹೇಳಿ ಹೂಡಿಕೆದಾರರು ನಿರೀಕ್ಷೆಯಲ್ಲಿದ್ದರು. ಆದರೆ ಮಾರುಕಟ್ಟೆಯ ನಿರೀಕ್ಷೆಗಳಿಗೆ ವ್ಯತಿರಿಕ್ತವಾಗಿ ದೀರ್ಘಾವಧಿಗೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಈ ಸುದೀರ್ಘ ಸಂಘರ್ಷವು ಇಂಧನ, ಅಮೆರಿಕನ್ ಡಾಲರ್ ಮತ್ತು ಜಾಗತಿಕ ವಿಮಾನಯಾನ ಕ್ಷೇತ್ರದ ಮೇಲೆ ಬೀರಬಹುದಾದ ಪರಿಣಾಮಗಳನ್ನ ವಿಶ್ಲೇಷಕರು ಮುನ್ಸೂಚಿಸಿದ್ದಾರೆ. ಈ ಯುದ್ಧವು ಕೇವಲ ಯುದ್ಧ ಭೂಮಿಗೆ ಸೀಮಿತವಾಗದೆ ಕರೆನ್ಸಿ ಮಾರುಕಟ್ಟೆಗಳು, ಇಂಧನ ಬೆಲೆಗಳು ಮತ್ತು ಭಾರತವು ಸೇರಿದಂತೆ ವಿವಿಧ ವಿಶ್ವದ ಭಾಗಗಳ ಜನರ ಅಡುಗೆ ಮನೆಗಳ ಮೇಲೂ ಕೂಡ ಪರಿಣಾಮ ಬೀರಬಹುದು ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎರಡು 2026 ಫೆಬ್ರವರಿ 28ರಂದು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿ ಅದರ ಸರ್ವೋಚ್ಚ ನಾಯಕ ಖಮೇನಿಯನ್ನ ಕೊಂದಾಗ ಈ ಒಂದು ಸಂಘರ್ಷವು ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಯಿತು. ಈ ಒಂದು ಯುದ್ಧವು ವಿವಿಧ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿದೆ. ಈ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಅಮೆರಿಕನ್ ಡಾಲರ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದೀರ್ಘಕಾಲ ಮುಂದುವರೆದಾಗ ಹೂಡಿಕೆದಾರರು ಸುರಕ್ಷಿತ ಆಸ್ತಿಗಳತ್ತ ಮುಖ ಮಾಡ್ತಾರೆ. ಇದು ಅಮೆರಿಕದ ಕರೆನ್ಸಿಗಳನ್ನ ಬಲಪಡಿಸುತ್ತೆ. ಡಾಲರ್ ಬಲಗೊಂಡರೆ ಭಾರತದಂತಹ ದೇಶಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದು ರೂಪಾಯಿ ಮೌಲ್ಯವನ್ನ ಕುಸಿಯುವಂತೆ ಮಾಡುತ್ತೆ, ಆಮದುಗಳನ್ನ ದುಬಾರಿಗೊಳಿಸುತ್ತೆ ಮತ್ತು ಅಂತಿಮವಾಗಿ ಗ್ರಾಹಕರು ಬಳಸುವಂತಹ ವಸ್ತುಗಳ ಬೆಲೆ ಏರಿಕೆಗೂ ಕೂಡ ಇದು ಕಾರಣ ಆಗಬಹುದು. ಭಾರತವು ತನ್ನ ಕಚ್ಚಾ ತೈಲದ ಅವಶ್ಯಕತೆಯ 80%ಕ್ಕಿಂತ ಹೆಚ್ಚು ಭಾಗವನ್ನ ಆಮದು ಮಾಡಿಕೊಳ್ಳುವುದರಿಂದ ಈ ಕರೆನ್ಸಿ ಏರಿಳಿತವು ಆರ್ಥಿಕ ಒತ್ತಡವನ್ನ ಹೆಚ್ಚಿಸಬಹುದು. ಎರಡನೇದಾಗಿ ಕಚ್ಚಾ ತೈಲ ಮತ್ತು ಅನಿಲ. ವಿಶ್ವದ ಅತ್ಯಂತ ನಿರ್ಣಾಯಕ ತೈಲ ಮಾರ್ಗಗಳಲ್ಲಿ ಒಂದಾದ ಹಾರ್ಮುಜ್ ಜಲಸಂಧಿಯ ಬಳಿಯಲ್ಲಿ ಇರಾನ್ ಇದೆ. ಜಾಗತಿಕ ತೈಲ ವ್ಯಾಪಾರದ ಸುಮಾರು 1/5 ಭಾಗವು ಇಲ್ಲಿಂದಲೇ ಸಾಗುತ್ತೆ. ಹಡಗು ಸಂಚಾರಕ್ಕೆ ಅಡ್ಡಿಯಾದರೆ ತೈಲ ಬೆಲೆಗಳು ತೀವ್ರವಾಗಿ ಏರಿಕೆಯಾಗುತ್ತೆ. ಇದು ಭಾರತಕ್ಕೆ 3 ರೀತಿಯಲ್ಲಿ ಹೊರೆ ಆಗಲಿದೆ. ಬೃಹತ್ ಪ್ರಮಾಣದ ಆಮದು ಬಿಲ್, ಹೆಚ್ಚಿನ ಇಂಧನ ಬೆಲೆಗಳು, ಏರ್ತಾ ಇರುವಂತಹ ಹಣದುಬ್ಬರ, ಮಧ್ಯಪ್ರಾಚ್ಯದಿಂದ ಪೂರೈಕೆ ಆಗುವಂತಹ ಧ್ರುವೀಕೃತ ನೈಸರ್ಗಿಕ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆದರೆ ಅನಿಲ ಮಾರುಕಟ್ಟೆಯು ಕೂಡ ಕಠಿಣ ಆಗುತ್ತೆ.
ಇನ್ನು ಮೂರನೇದಾಗಿ ಗ್ರಾಹಕ ಬೆಲೆಗಳು. ಇಂಧನ ಬೆಲೆಗಳು ಭಾರತದಲ್ಲಿನ ಮನೆ ಬಳಕೆ ವೆಚ್ಚಗಳ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ. ಕಚ್ಚಾ ತೈಲದ ಬೆಲೆ ದೀರ್ಘಾವಧಿಯವರೆಗೆ ಹೆಚ್ಚಿದರೆ ಸಾರಿಗೆ ವೆಚ್ಚಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ದೇಶದಾದ್ಯಂತ ಸರಕುಗಳ ಸಾಗಾಣಿಕೆ ವೆಚ್ಚವನ್ನ ಕೂಡ ಹೆಚ್ಚಳ ಮಾಡುತ್ತೆ. ಇದರ ಪರಿಣಾಮವಾಗಿ ಅಡುಗೆ ಎಣ್ಣೆ, ತರಕಾರಿಗಳು ಮತ್ತು ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳ ಬೆಲೆಗಳು ಕೂಡ ಏರಿಕೆ ಆಗುತ್ತೆ. ಅಲ್ಲದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾದರೆ LPG ಬೆಲೆಗಳು ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಟ್ರಂಪ್ ತಂಡವು ಯುದ್ಧದ ವ್ಯಾಪಕ ಪರಿಣಾಮಗಳನ್ನ ಎದುರಿಸೋದಕ್ಕೆ ಆರಂಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾಗಿರಲಿಲ್ಲ ಅಂತ ಹೇಳಿ ಟೀಕಾಕಾರರು ವಾದಿಸ್ತಾ ಇದ್ದಾರೆ. ಒಂದು ವೇಳೆ ಈ ಸಂಘರ್ಷ 100 ದಿನಗಳ ಗಡಿಯನ್ನ ದಾಟಿದರೆ ಜಾಗತಿಕ ಆರ್ಥಿಕತೆಯ ಚಿತ್ರಣವೇ ಬದಲಾಗಬಹುದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.